ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಎಸಿ ಸರ್ಕ್ಯೂಟ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ಸೀರೀಸ್ ಆರ್ ಸಿ ಸರ್ಕ್ಯೂಟ್. ಆರ್ ಸಿ ಅಂತಂದ್ರೆ ರೆಸಿಸ್ಟೆನ್ಸ್ ಕೆಪಾಸಿಟರ್ ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ, ರೆಸಿಸ್ಟರ್ ಕೆಪಾಸಿಟರ್ ಸರ್ಕ್ಯೂಟ್. ಆರ್ ಎಲ್ ಅಂತಂದ್ರೆ ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಸರ್ಕ್ಯೂಟ್ಸ್ ಅಂತ, ಆರ್ ಎಲ್ ಸಿ ಅಂತಂದ್ರೆ ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಕೆಪಾಸಿಟೆನ್ಸ್ ಸರ್ಕ್ಯೂಟ್ ಅಂತ ಅರ್ಥ, ಸರಿನಾ? ಆರ್ ಸಿ ಸರ್ಕ್ಯೂಟ್ ಅನ್ನ ಕೊಟ್ಟಿದ್ದಾರೆ. Where R value is 20 ohm ಅಂತಂದ್ರೆ resistance is 20 ohm, capacitance is 125 microfarad ಅಂತ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡೋದು ಬರೆಯೋದು ಅಂತ ನಾನು ಹೇಳ್ಕೊಡ್ತೀನಿ. A voltage of 200 volts 50 hertz frequency is applied to the circuit. Calculate the current and the power lost. ಫಸ್ಟ್ ಕೆಲಸ ನಿಮ್ದೇನು ಅಂತಂದ್ರೆ ಸೊಲ್ಯೂಷನ್ ಬರಿಬೇಕಾದ್ರೆ ಗಿವನ್ ಅನ್ನ ಬರಿಬೇಕು. ಅಂದ್ರೆ ಕ್ವಶನ್ ಅಲ್ಲಿ ನಮಗೆ ಏನೇನು ಕೊಟ್ಟಿದ್ದಾರೆ, ಏನ್ ಗಿವನ್ ಇರುವಂತದ್ದು ಫಸ್ಟ್ ನೋಡಿ ಇಲ್ಲಿ ಆರ್ ಸಿ ಸರ್ಕ್ಯೂಟ್. ಸೊ ಅದನ್ನು ಕೂಡ ಬೇಕಾದ್ರೆ ಬರ್ಕೊಳ್ಳಿ. ಆರ್ ಸಿ ಸರ್ಕ್ಯೂಟ್ ಅನ್ನ ನಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ, ಆರ್ ವ್ಯಾಲ್ಯೂ ಇಸ್ 20 ಓಮ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಕೆಪಾಸಿಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸಿ ಇಸ್ ಈಕ್ವಲ್ ಟು 125 ಮೈಕ್ರೋಫ್ಯಾರೆಡ್. ಸೊ ಈ ಮೈಕ್ರೋಫ್ಯಾರೆಡ್ ಅನ್ನ ಸಿಂಪ್ಲಿಫೈ ಮಾಡ್ಕೊಂಡು ಬರ್ಕೊಳೋದು ಯಾವ ರೀತಿ, ಸಿಂಪಲ್ 125 ಇಂಟು 10⁻⁻6 ಸರಿನಾ? ಮೈಕ್ರೋಫ್ಯಾರೆಡ್ ವ್ಯಾಲ್ಯೂ ಎಷ್ಟಾಗಿರುತ್ತೆ, 125 ಇಂಟು 10⁻⁻6 ಮೈಕ್ರೋ ಅಂತಂದ್ರೆ. ನೆಕ್ಸ್ಟ್ ನಮಗೆ ವೋಲ್ಟೇಜ್ ಕೊಟ್ಟಿದ್ದಾರೆ, ದಟ್ ಈಸ್ 200 ವೋಲ್ಟ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಎಫ್ ವಿಲ್ ಬಿ ಈಕ್ವಲ್ ಟು 50 ಹರ್ಟ್ಸ್. ಗೊತ್ತಾಯ್ತಾ? ಮತ್ತೆ ಕ್ವಶನ್ ಏನ್ ಕೇಳ್ತಾ ಇರೋದು, ಕ್ಯಾಲ್ಕುಲೇಟ್ ದ ಕರೆಂಟ್. ಸೊ ಕರೆಂಟ್ ಐ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಪವರ್ ಲಾಸ್ಟ್ ಅಥವಾ ಪವರ್ ಡಿಸಿಪೇಟೆಡ್ ಪಿ ವಿಲ್ ಬಿ ಈಕ್ವಲ್ ಟು, ಸೊ ಕರೆಂಟ್ ಮತ್ತೆ ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಂತ ಹೋಗಿ ನೀಟಾಗಿ ಹೇಳ್ಕೊಡ್ತೀನಿ, ಆಮೇಲೆ ನೀವು ಸ್ಕ್ರೀನ್ ಶಾಟ್ ತಕೊಂಡು ನೋಟ್ಸ್ ಅನ್ನ ಬರ್ಕೋಬೇಕಾರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ, ಸರಿನಾ? ಎಸ್. ಈಗ ಮೊದಲಿಗೆ ನಮಗೇನ್ ಕೇಳಿರೋದು, ಕರೆಂಟ್ ಐ ಅನ್ನ ಕ್ಯಾಲ್ಕುಲೇಟ್ ಮಾಡಪ್ಪ ಅಂತ ಹೇಳಿದ್ದಾರೆ. ಕರೆಂಟ್ ಐದು ಫಾರ್ಮುಲಾ ಗೊತ್ತು ನಮ್ಗೆ, ಏನು, ವಿ ಡಿವೈಡೆಡ್ ಬೈ ಝಡ್ ಅಂತ. ಝಡ್ ಅಂತ ಅಂದ್ರೇನು, ಇಂಪಿಡೆನ್ಸ್, ವಿ ಡಿವೈಡೆಡ್ ಬೈ ಝಡ್. ಹಾಗಾದ್ರೆ ಝಡ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ಸೊ ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಝಡ್ ವ್ಯಾಲ್ಯೂ ಬೇಕು ಅಂದಾಗ ಸರ್ಕ್ಯೂಟ್ ಯಾವುದು ಅಂತ ನಮಗೆ ಮೇನ್ ಆಗುತ್ತೆ. ಸರ್ಕ್ಯೂಟ್ ಯಾವುದು, ಆರ್ ಸಿ ಸರ್ಕ್ಯೂಟ್. ಸೊ ಆರ್ ಸಿ ಸರ್ಕ್ಯೂಟ್ ಅಂತ ಬಂದಾಗ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್ ಆಗುತ್ತೆ. ಗೊತ್ತಾಯ್ತಾ? ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್. ಯಾವಾಗ ಆರ್ ಸಿ ಸರ್ಕ್ಯೂಟ್ ಆದ್ರೆ, ಆರ್ ಎಲ್ ಸರ್ಕ್ಯೂಟ್ ಆದ್ರೆ ಎಕ್ಸ್ ಎಲ್ ಅಂತ ಬರೀತೀವಿ ಇಲ್ಲಿ, ಎಕ್ಸ್ ಎಲ್ ಸ್ಕ್ವೇರ್. ಅದೇ ಏನಾದ್ರೂ ಆರ್ ಎಲ್ ಸಿ ಸರ್ಕ್ಯೂಟ್ ಆದ್ರೆ ಅದೇ ಏನಾದ್ರೂ ಆರ್ ಎಲ್ ಸಿ ಸರ್ಕ್ಯೂಟ್ ಆದ್ರೆ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತ ಬರೀತಾ ಹೋಗ್ತೀವಿ. ಸೊ ಡಿಫ್ರೆಂಟ್ ಬರ್ತಾ ಹೋಗುತ್ತೆ. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ನೀವು ನೋಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಆರ್ ಸಿ ಸರ್ಕ್ಯೂಟ್ ಬಂದ್ರೆ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್. ಈಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 20 ಓಮ್ ರೆಸಿಸ್ಟೆನ್ಸ್, ಆದ್ರೆ ಎಕ್ಸ್ ಸಿ ವ್ಯಾಲ್ಯೂ ಕೊಟ್ಟಿದಾರಾ, ಕೊಟ್ಟಿಲ್ಲ. ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಎಕ್ಸ್ ಸಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2πf ಸಿ. ಗೊತ್ತಾಯ್ತಾ? ಎಕ್ಸ್ ಸಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2πf ಸಿ. ಸೊ 2π ಗೊತ್ತು, ಎಫ್ ವ್ಯಾಲ್ಯೂ ಫ್ರೀಕ್ವೆನ್ಸಿ ಅವ್ರು ಕೊಟ್ಟಿದ್ದಾರೆ, ಕೆಪಾಸಿಟೆನ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ಇದಷ್ಟನ್ನು ಕೂಡ ಯೂಸ್ ಮಾಡ್ಕೊಂಡು ಎಕ್ಸ್ ಸಿ ವ್ಯಾಲ್ಯೂನ ಕಂಡಿಡ್ಕೊಂತೀನಿ. ಆ ಎಕ್ಸ್ ಸಿ ವ್ಯಾಲ್ಯೂನ ತಗೊಂಡೋಗ್ಬಿಟ್ಟು ಈ ಒಂದು ಜಾಗದಲ್ಲಿ ಪ್ಲೇಸ್ ಮಾಡಿದಾಗ ನನಗೆ ಝಡ್ ವ್ಯಾಲ್ಯೂ ಸಿಗುತ್ತೆ. ಈ ಝಡ್ ವ್ಯಾಲ್ಯೂನ ಈ ಒಂದು ಜಾಗಕ್ಕೆ ಪ್ಲೇಸ್ ಮಾಡಿದಾಗ ನನಗೆ ಕರೆಂಟ್ ಐ ವ್ಯಾಲ್ಯೂ ಸಿಗುತ್ತೆ. ಗೊತ್ತಾಯ್ತಾ? ಎಸ್. ಪವರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಕರೆಂಟ್ ಗೊತ್ತಾಗಿರುತ್ತಲ್ವಾ? ಸೊ ಪವರ್ ವಿಲ್ ಬಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಅಲ್ವಾ, ಐ ಸ್ಕ್ವೇರ್ ಇಂಟು ಆರ್. ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಈ ಒಂದು ಫಾರ್ಮುಲಾ, ಎಕ್ಸ್ ಸಿ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2πf ಸಿ. ಸೊ ಎಕ್ಸ್ ಸಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2π ಹಂಗೆ ಬರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಪೈ ವ್ಯಾಲ್ಯೂನ 3.14 ಮತ್ತೆ ಇಲ್ಲಾಂತಂದ್ರೆ 22/7 ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಕ್ ಹೋಗ್ಬಾರ್ದು. ಕ್ಯಾಲ್ಕುಲೇಟರ್ ಅಲ್ಲಿ ಇರುವಂತ ಪೈ ವ್ಯಾಲ್ಯೂನೇ ತಗೋಬೇಕಾಗತ್ತೆ. ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಎಫ್ ವ್ಯಾಲ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ ಎಷ್ಟಿರೋದು, 50 ಹರ್ಟ್ಸ್. ನೆಕ್ಸ್ಟ್ ಕೆಪಾಸಿಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 125 ಇಂಟು 10⁻⁻6. 125 ಇಂಟು 10⁻⁻6. ಈಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ, ನ್ಯೂಮರೇಟರ್ ಹಂಗೆ ಇರಲಿ, ಡಿನಾಮಿನೇಟರ್ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. ನೋಡಿ ಇಲ್ಲಿ 2 ಇಂಟು ಪೈ ಇದೆ ಅಲ್ವಾ, ಸೊ 2 ಇಂಟು ಮಲ್ಟಿಪ್ಲಿಕೇಶನ್ ಪ್ರೆಸ್ ಮಾಡಿದೆ. ಪೈ ಯಾವ ರೀತಿ ಬರ್ಸೋದು ಹೇಳ್ಕೊಡ್ತೀನಿ ನೋಡಿ. ಶಿಫ್ಟ್ ಅನ್ನ ಒತ್ತಿ, ಆಮೇಲೆ ಇಲ್ಲಿ ಕೆಳಗಡೆ ಇ ಎಕ್ಸ್ ಪಿ ಅಂತ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಲ್ಲಿ ಬೇರೆ ಕಲರ್ ಅಲ್ಲಿ ಬರ್ದಿರ್ತಾರೆ ಪೈ ಅಂತ. ಸೊ ಅದನ್ನ ಒತ್ತಿದ್ರೆ ನಮಗೆ ಪೈ ಬರುತ್ತೆ. ಗೊತ್ತಾಯ್ತಾ? ಯಾವ ರೀತಿ 2 ಅನ್ನ ಒತ್ತಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇರುವಂತದ್ದು ಪೈ ಯಾವ ರೀತಿ ಬರ್ಸೋದು, ಶಿಫ್ಟ್, ನೆಕ್ಸ್ಟ್ ಇಲ್ಲಿ ಇ ಎಕ್ಸ್ ಪಿ ಅಂತ ಇರುತ್ತೆ ಕೆಳಗಡೆ, ಸೊ ಅದನ್ನ ಒತ್ತಿದ್ರೆ ಪೈ ಬರುತ್ತೆ, ಇಂಟು 50.
ಇಂಟು 125 ಇಂಟು 10 ಪವರ್ -6. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ 0.0392 ಸಾಕು. ಸರಿನಾ? ಅಷ್ಟು ಜನ ಫುಲ್ ಬರ್ಕೊಂತ ಹೋಗ್ತಾರೆ, ಸಾಕು ಇಷ್ಟು ಬರ್ಕೊಂಡ್ರೆ ಏನಲ್ಲ. ಎಕ್ಸ್ ಸಿ ವ್ಯಾಲ್ಯೂ ಏನಾಗುತ್ತೆ 1 ಡಿವೈಡೆಡ್ ಬೈ 0.0392 ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ 25.5. ಸರಿನಾ? ಸೊ ಸಾಕು 25.5 ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸಿ. ಸೊ ಈಗ ಎಕ್ಸ್ ಸಿ ವ್ಯಾಲ್ಯೂನ ತೊಗೊಂಡೋಗ್ಬಿಟ್ಟು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಝಡ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಸ್ಕ್ವೇರ್ ಅಲ್ವಾ. ಸೊ ಝಡ್ ವ್ಯಾಲ್ಯೂ ವಿಲ್ ಬಿ ರೂಟ್ ಆಫ್ ಆರ್ ಸ್ಕ್ವೇರ್. ಆರ್ ವ್ಯಾಲ್ಯೂ ಎಷ್ಟಿರೋದು 20. ಸೊ 20 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂತಂದ್ರೆ 25.5 ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ? ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕೋಣ. 20 ಹೋಲ್ ಸ್ಕ್ವೇರ್ ಪ್ಲಸ್ 25.5 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ 1050.25. ಸೊ ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 1050.25. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ರೂಟ್ ಅನ್ನು ಹಾಕಿದ್ರೆ ರೂಟ್ ಆಫ್ 1050.25 ವ್ಯಾಲ್ಯೂ ಎಷ್ಟು ಬಂತು? ಝಡ್ ವ್ಯಾಲ್ಯೂ ಇಸ್ 32.4. ಗೊತ್ತಾಯ್ತಾ? ಝಡ್ ವ್ಯಾಲ್ಯೂನು ಕೂಡ ಬಂದಿದೆ ನನಗೆ 32.4. ಸೊ ಆ ಝಡ್ ವ್ಯಾಲ್ಯೂನ ಇಲ್ಲಿಗೆ ಪ್ಲೇಸ್ ಮಾಡಿದ್ರೆ ಕರೆಂಟ್ ಐ ವ್ಯಾಲ್ಯೂ ಸಿಗುತ್ತೆ. ಸೊ ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ವಿ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? ವಿ ವ್ಯಾಲ್ಯೂ ಇಸ್ 200 ವೋಲ್ಟ್ಸ್. ಸೊ 200 ವೋಲ್ಟ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಎಷ್ಟು ಬಂದಿರೋದು ನನಗೆ 32.4. ಸೊ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡೋಣ. 200 ವೋಲ್ಟ್ ಡಿವೈಡೆಡ್ ಬೈ 32.4 ಅಂತಂದ್ರೆ ವ್ಯಾಲ್ಯೂ ಈಸ್ ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು 6.17 ಆಂಪಿಯರ್. ಸೊ ನನಗೆ ಇವಾಗ ಕರೆಂಟ್ ಐ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಈಗ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನನಗೆ ಪಿ ವ್ಯಾಲ್ಯೂ ಗೊತ್ತಾಗ್ತಾ? ಎಸ್. ಸೊ ಪಿ ವಿಲ್ ಬಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಪಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಐ ವ್ಯಾಲ್ಯೂ ಬಂದಿರೋದು 6.17 ಹೋಲ್ ಸ್ಕ್ವೇರ್ ಇಂಟು ಆರ್. ಆರ್ ಅಂತಂದ್ರೆ ರೆಸಿಸ್ಟೆನ್ಸ್ ಅವರೇ ಕೊಟ್ಟಿದ್ದಾರೆ. ಎಷ್ಟು? 20 ಓಮ್ ರೆಸಿಸ್ಟೆನ್ಸ್. ಸೊ ಪಿ ವಿಲ್ ಬಿ ಈಕ್ವಲ್ ಟು ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ 6.17 ಹೋಲ್ ಪವರ್ 2 ಇಂಟು 20. ಸೊ ವ್ಯಾಲ್ಯೂ ಎಷ್ಟು ಬಂತು ನನಗೆ 761.378 ವ್ಯಾಟ್ಸ್. ಗೊತ್ತಾಯ್ತಾ? ಫೈನಲ್ ಆನ್ಸರ್ಗಳು ಅವ್ರು ಏನು ಕ್ವಶನ್ ಅಲ್ಲಿ ಕೇಳಿರ್ತಾರಲ್ವಾ ಕರೆಂಟ್ ಮತ್ತೆ ಪವರ್, ಸೊ ಅದ್ರದ್ದು ನೀವು SI ಯೂನಿಟ್ ಬರೀಲೇಬೇಕು. ಕರೆಂಟ್ ಅನ್ನ ಆಂಪಿಯರ್ ಇಂದ, ಪವರ್ ಅನ್ನ ವ್ಯಾಟ್ಸ್ ಇಂದ ಅಂತ. ಸೊ ಈ ತರ ನೀವು ನೀಟಾಗಿ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ನೋಡಿ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಗಿವನ್ ಬರಿಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದೀನಿ, ಯಾವ ರೀತಿ ಒಂದೇ ಫ್ಲೋ ಅಲ್ಲಿ ಬರ್ದಿದ್ದೀನಿ ನೋಡಿ ನೀಟಾಗೆ. ಸೊ ಈ ತರ ಬರ್ದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಒಬ್ಬೊಬ್ಬರಿಗೆ ಒಂಚೂರು ಆನ್ಸರ್ ಸ್ಲೈಟ್ ಆಗಿ ಚೇಂಜ್ ಬರ್ಬೋದು, ಯಾಕಂದ್ರೆ ಡಿಸಿಮಲ್ ಆದ್ಮೇಲೆ 1 ಪಾಯಿಂಟ್ ತಂದಿವಿ. ಎಷ್ಟು ಜನ ಫುಲ್ ಏನ್ ಕ್ಯಾಲ್ಕುಲೇಟರ್ ಬರುತ್ತೆ ಅದೆಲ್ಲ ತಂತಾರೆ, ಎಷ್ಟು ಜನ ಡಿಸಿಮಲ್ ಆದ್ಮೇಲೆ 2 to 3 ಪಾಯಿಂಟ್ಸ್ ಅನ್ನ ತಂತಾರೆ. ಸೊ ಸ್ಲೈಟ್ ಚೇಂಜಸ್ ಆಗ್ಬೋದು, ಬಟ್ ಅವ್ರು ನೋಡೋದು ಪ್ರೊಸೀಜರ್ ನೀಟಾಗಿ ಹೋಗಿದೆ ಅಂತಂದ್ರೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲೇ ಒಂಚೂರು ಪ್ಲಸ್ ಮೈನಸ್ ಆದ್ರೂ ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಸ್ಕ್ರೀನ್ ಶಾಟ್ ತಕೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋಗಳ ಲಿಂಕ್ ಅನ್ನ ಪ್ಲೇ ಲಿಸ್ಟ್ ಅಲ್ಲಿ ನಾನು ಹಾಕಿದ್ದೀನಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.